ಕೊಪ್ಪಳ ಟೈಮ್ಸ್ಗೆ ಸ್ವಾಗತ. ನಮ್ಮ ಕೊಪ್ಪಳ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ. ನಾವು ಮಾಡುವ ವಿಡಿಯೋ ನಿಮಗೆ ಬರುತ್ತೆ. ಬಿಜೆಪಿ ಮುಖಂಡ ಹಾಗೂ ಸಮಾಜ ಸೇವಕ ಶರಣಪ್ಪ ಪಟ್ಟಣಶೆಟ್ಟಿ 31/3 ನಿಧನರಾಗಿದ್ದರು. ಅವರ ನಿಧನಕ್ಕೆ ಮಾಲ್ಗತ್ತಿ ಗ್ರಾಮ ಹಾಗೂ ಬೆಂಗಳೂರಿನ ಗೆಳೆಯರು ಬಹಳ ಸಂತಾಪ ವ್ಯಕ್ತಪಡಿಸಿದ್ದರು. 38 ವಯಸ್ಸಿನ ಶರಣಪ್ಪ ಸಮಾಜ ಸೇವೆ ಮೂಲಕ ಜನರ ಪ್ರೀತಿ ಗಳಿಸಿದ್ದರು. ಅವರ ಅಗಲಿಕೆ ಜನರನ್ನು ಬಹಳ ದುಃಖತಪ್ತರನ್ನಾಗಿಸಿದೆ. ಅವರು ಇನ್ನೂ ಇದ್ದು ಸಮಾಜ ಸೇವೆ ಮಾಡಬೇಕೆಂದು ಎಲ್ಲ ಜನರ ಬಯಕೆಯಾಗಿತ್ತು. ಆದರೆ ಆ ದೇವರು ಕ್ರೂರತೆ ಎಂದು ತನ್ನ ಮನೋಭಾವನೆ ವ್ಯಕ್ತಪಡಿಸಿ ಶರಣಪ್ಪನನ್ನು ತನ್ನತ್ತ ಕರೆದುಕೊಂಡು ಬಿಟ್ಟ. ಶರಣಪ್ಪ ಇನ್ನೂ ಇರಬೇಕಿತ್ತು. ಏಕೆಂದರೆ ಮಾಲ್ಗತ್ತಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಮಾಡಬೇಕೆಂದು ಯಾವಾಗಲೂ ಹಾತೊರೆಯುತ್ತಿದ್ದ. ಬಿಜೆಪಿಯಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡು ಸಮಾಜವಾಗಿ ಕೆಲಸ ಮಾಡುತ್ತಿದ್ದ. ಕೋವಿಡ್ ಸಮಯದಲ್ಲಿ ಸಹ ಉಚಿತ ಮಾಸ್ಕ್ ಹಾಗೂ ಔಷಧಗಳನ್ನು ವಿತರಿಸಿ ಜನರ ಪ್ರೀತಿಗೆ ಪಾತ್ರರಾಗಿದ್ದ. ಚುನಾವಣೆ ಸಮಯದಲ್ಲಿಯೂ ಸಹ ಗ್ರಾಮಕ್ಕೆ ಬಂದು ಜನರ ಮನವೊಲಿಸಿ ಬಿಜೆಪಿಗೆ ಮತ ಹಾಕಿ ಬಿಜೆಪಿ ಜಯಗಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದ. ಅದೃಷ್ಟವಿಲ್ಲದರಿಂದ ಅಪಘಾತದಲ್ಲಿ ತಲೆಗೆ ಪೆಟ್ಟಾಗಿದ್ದರಿಂದ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ಅವರ ಅಗಲಿಕೆ ನೋವನ್ನು ಮಾಲ್ಗತ್ತಿ ಗ್ರಾಮದಲ್ಲಿ ತಡೆದುಕೊಳ್ಳಲಾಗದಂಥ ಸ್ಥಿತಿ ನಿರ್ಮಾಣವಾಗಿದೆ. ಮಾಲ್ಗತ್ತಿ ಗ್ರಾಮದಲ್ಲಿ ಕಳೆದ 2 ದಿನಗಳಿಂದ ನಿರವ ಮೌನ ಆವರಿಸಿದೆ. ಯಾವಾಗಲೂ ಯುವಕರಿಗೆ ಉತ್ತಮ ಸಂದೇಶ ನೀಡುತ್ತಾ ಸಲಹೆ ಮಾರ್ಗದರ್ಶನವನ್ನು ಶರಣಪ್ಪ ನೀಡುತ್ತಿದ್ದ. ಅಲ್ಲದೆ ಮಾಲ್ಗತ್ತಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿನ ಗಿಡಗಳನ್ನು ರಕ್ಷಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ. ಇದರಿಂದಾಗಿ ಅತಿ ಹೆಚ್ಚು ಜನ ಮನ್ನಣೆ ಗಳಿಸಿದ್ದ. ಶರಣಪ್ಪ ಅಗಲಿಕೆ ಮಾಲ್ಗತ್ತಿ ಗ್ರಾಮದ ಯುವಕರ ಬಹಳ ನೋವನ್ನು ಉಂಟಾಗಿದೆ. ಅವರು ಇನ್ನೂ ಸಣ್ಣ 2 ಮಕ್ಕಳಿದ್ದಾವೆ. ಆ ಸಣ್ಣ ವಯಸ್ಸಿನ ಮಕ್ಕಳನ್ನು ತಾಯಿ ಹೇಗೆ ಸಾಕಬೇಕು? ಅಲ್ಲದೆ ವಯೋವೃದ್ಧರಾದ ತಾಯಿ ಇದ್ದಾರೆ, ಸಹೋದರರಿದ್ದಾರೆ. ಇಷ್ಟು ಬೇಗ ಶರಣಪ್ಪನನ್ನು ದೇವರು ತನ್ನತ್ತ ಕರೆದುಕೊಳ್ಳಬಾರದಿತ್ತು. 31/3 ಶರಣಪ್ಪ ನಿಧನರಾದರು. ಶರಣಪ್ಪ ಶಾಚಪ್ಪ ಪಟ್ಟಣಶೆಟ್ಟಿ ಅವರು ಶಿವಗಣರಾಧನೆಯನ್ನು ದಿನಾಂಕ 4/4/2025 ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಮಾಲ್ಗತ್ತಿಯಲ್ಲಿ ಏರ್ಪಡಿಸಲಾಗಿದೆ. ಆದ್ದರಿಂದ ಎಲ್ಲ ಯುವಕರು ಆಗಮಿಸಿ ಶರಣಪ್ಪ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಬೇಕೆಂದು ಮಾಲ್ಗತ್ತಿ ಗ್ರಾಮದ ಯುವಕರು ಹಾಗೂ ಕನ್ನಡಪ್ರಭ ಹಿರಿಯ ಉಪಸಂಪಾದಕ ವೀರೇಶ್ ಉಳ್ಳಾಗಡ್ಡಿಯವರು ವಿನಂತಿಸಿಕೊಂಡಿದ್ದಾರೆ. ಇಂತಿ ದುಃಖ ತಪ್ತರು ತಾಯಿ, ಧರ್ಮಪತ್ನಿ ಹಾಗೂ ಮಕ್ಕಳು, ಅಣ್ಣಂದಿರು ಹಾಗೂ ಅಕ್ಕಂದಿರು ಹಾಗೂ ಸಹೋದರರು ಮತ್ತು ಮಾಲ್ಗತ್ತಿ ಗ್ರಾಮದ ಯುವಕರು, ಗೆಳೆಯರ ಬಳಗ. ಏನೇ ಆಗಲಿ ನೀವು ಸಹ ಯುವಕರು ಈಗಿನ ಬೈಕ್ ಚಲಾಯಿಸುವಾಗ ಹೆಲ್ಮೆಟನ್ನು ಧರಿಸುವುದನ್ನು ಮರೆಯಬೇಡಿ. ಏಕೆಂದರೆ ಹೆಲ್ಮೆಟ್ ಒಂದು ಜೀವ ರಕ್ಷಕ. ಆ ಹೆಲ್ಮೆಟ್ ಹಾಕಿ ಪ್ರಯಾಣ ಮಾಡಿದ್ದರೆ ಶರಣಪ್ಪ ಅವರಿಗೆ ತಲೆಗೆ ಜಾಸ್ತಿ ಪೆಟ್ಟಾಗ್ತಿದ್ದಿಲ್ಲ. ಈಗಿನ ಯುವಕರು ಎಲ್ಲದೂ ಅರಿತುಕೊಳ್ಳಿ, ಬೈಕನ್ನು ನಿಧಾನವಾಗಿ ಚಲಾಯಿಸಿ ಮತ್ತು ತಲೆಗೆ ಹೆಲ್ಮೆಟನ್ನು ಧರಿಸಿ. ನಿಮ್ಮನ್ನು ನಂಬಿ ಕುಟುಂಬದವರು ಜೀವನ ಸಾಗಿಸುತ್ತಿರುತ್ತಾರೆ. ಅವರಿಗೆ ನೋವುಂಟು ಮಾಡಬೇಡಿ. ನೀವು ಹೋದರೆ ಅವರನ್ನು ನೋಡಿಕೊಳ್ಳುವರು ಯಾರು? ಕಷ್ಟಪಟ್ಟು 9 ತಿಂಗಳು ಕಷ್ಟಪಟ್ಟು ಹೊತ್ತು ತಾಯಿ ನಿಮ್ಮನ್ನು ಸಾಕಿಸಲು ಇರ್ತಾರೆ. ಇಂಥ ಬೆಳೆದ ಗಿಡವಾಗಿ ಬೆಳೆದು ಫಲ ಕೊಡುವಂಥ ಸಮಯದಲ್ಲಿ ಗಿಡನೇ ಕಳಿಸಿ ಬಿದ್ದರೆ ಹೇಗೆ ಆಗುತ್ತದೆ? ಆ ರೀತಿ ಶರಣಪ್ಪ ಅವರ ಕುಟುಂಬಕ್ಕೆ ಆಗಿದೆ. ಏನಾಗಲಿ ದೇವರು ಅವರ ಕುಟುಂಬಕ್ಕೆ ದುಃಖವನ್ನು ತಡೆದುಕೊಳ್ಳುವಂಥ ಶಕ್ತಿ ನೀಡಲಿ ಎಂದು ಕೊಪ್ಪಳ ಟೈಮ್ಸ್ ತಂಡ ಕೇಳಿಕೊಳ್ಳುತ್ತದೆ.